ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನರಸಿಂಹಪ್ಪನವ್ರ ಹತ್ರ ನಾವು ಮಾತಾಡ್ತಾ ಇದ್ವಿ. ಬನ್ನಿ, ಎಚ್ ಡಿ ರೇವಣ್ಣ ಮಾಜಿ ಸಚಿವರು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. JDS ಮುಖಂಡರು. ರೇವಣ್ಣವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ನೋಡ್ತಾ ಇದ್ದೀರಿ ರಾಜ್ಯದಲ್ಲಿ ಏನಾಗ್ತಿದೆ ಅಂತ. ನೀವು ಕೂಡ 8-10 ವರ್ಷ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವ್ರು. ಇವತ್ತಿನ ಸ್ಥಿತಿಗೆ ಏನು ಕಾರಣ ಅಂತೀರಿ ಸರ್? ಸರ್, ಈ ಸರ್ಕಾರ ಬಂದು 3 ವರ್ಷ ಆಗಿದೆ. ಅಧಿಕಾರಕ್ಕೆ ಬಂದು 3 ವರ್ಷ 2 ತಿಂಗಳೇನೋ ಇರಬೇಕು. 3 ವರ್ಷ 2 ತಿಂಗಳಿಂದ, ಏಕೆಂದ್ರೆ ನಾನು 3 ಜನ ಮಂತ್ರಿಗಳು ಇಂಧನ ಇಲಾಖೆಯಲ್ಲಿ ಇವತ್ತು BJP ಪಕ್ಷದ ಅಧ್ಯಕ್ಷರಾದಂಥ ಈಶ್ವರಪ್ಪನವರಿರ್ಬೋದು, ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರಿರ್ಬೋದು, ಮತ್ತು ಇವತ್ತು ಶೋಭಾ ಕರಂದ್ಲಾಜೆಯವರಿರ್ಬೋದು, 3 ಜನ ಇಂಧನ ಮಂತ್ರಿಗಳಾಗಿ ಅವರು, ಏಕೆಂದರೆ ನಾನು ಒಂದು ಡಿಪಾರ್ಟ್ಮೆಂಟ್ನಲ್ಲೇ 2009ರಲ್ಲಿ ಮಾಡಿದ್ದಾರೆ. ನಾನಿಲ್ಲ, ಈಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದಿರೋದು. ಓಕೆ. 2009ರಿಂದ 2014ರೊಳಗೆ 5 ವರ್ಷದಲ್ಲಿ 16,000 ಸುಮಾರು 54 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಇದೊಂದು ಬುಕ್ಕು ಮಾಡಿಸಿ ಇದನ್ನು ಒಂದು ಕಮಿಟಿ ಮಾಡಿ, ಅದರಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಮೆಗಾವಾಟ್ ವಿದ್ಯುತ್ತನ್ನು ಈ ಲೀಸ್ಟ್ ಕೊಟ್ಟಿದ್ದಾರಲ್ಲ ಸರ್, ಅನಕ್ಷರ ಹಾಕಿ ಎಲ್ಲೆಲ್ಲಿ ಮಾಡ್ತೀವಿ ಅಂತ ಅವರೇ ಕೊಟ್ಟಿರೋ ಲಿಸ್ಟ್, ನಾನಲ್ಲ ಇದು. ಒಂದೇ ಒಂದು ಮೆಗಾವಾಟ್ ವಿದ್ಯುತ್ತನ್ನು ಇದರಲ್ಲಿ ಉತ್ಪಾದನೆ ಮಾಡೋದಕ್ಕೆ ಕ್ರಮ ತಗೊಂಡಿಲ್ಲ. ಛತ್ತೀಸ್ಗಢದಲ್ಲಿ ಮಾಡ್ತೀವಿ ಅಂತಂದರು. 3 ವರ್ಷ ಆಯಿತು. ಛತ್ತೀಸ್ಗಢದ್ದು ಏನಾರು ಒಂದು ಕಾರ್ಯಕ್ರಮ ಇದೆಯಾ? ಒಂದು ಒಳ್ಳೆ ಗೆಸ್ಟ್ ಹೌಸ್ ಕಟ್ಟಿದ್ದಾರೆ. ಹೋದವ್ರು ಬಂದವ್ರು ಉಳ್ಕೋತಾವ್ರಲ್ಲಿ ಗೆಸ್ಟ್ ಹೌಸಲ್ಲಿ ಅಧಿಕಾರಿಗಳು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಯಾಕೆ ಇಂದಿನ ಸಚಿವರುಗಳು ಇಂದಿನ ಸರ್ಕಾರ ಏನೂ ಮಾಡಿಲ್ಲ ಅಂತಾರಲ್ಲ, ನಾನು ತಮ್ಮ ಗಮನಕ್ಕೆ ಮತ್ತು ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೀನಿ. ಬೆಂಗಳೂರು ನಗರದಲ್ಲಿ ನಾನು 3 ವರ್ಷ 8 ತಿಂಗಳು ಇಂಧನ ಮಂತ್ರಿ ಇದ್ದಂಥ ಕಾಲದಲ್ಲಿ ಒಂದು ದಿನ ಲೋಡ್ ಶೆಡ್ಡಿಂಗ್ ಮಾಡಿದ್ದನ್ನು ದಯಮಾಡಿ ಇಟ್ಟು, ಅವತ್ತು ಬೆಂಗಳೂರು ನಗರಕ್ಕೆ ಒಂದು ದಿನಕ್ಕೆ 1750 ಮೆಗಾವಾಟ್ ವಿದ್ಯುತ್ತನ್ನು ಕೊಡ್ತಾಯಿದ್ದು. ಇವತ್ತು ಎಷ್ಟು ಕೊಡ್ತಾ ಇದ್ದಾರೆ ಇವರು? ಏನಾದ್ರು ತಾವೇನು ಮಾಡಿದ್ರಿ? ಇರೋದ್ರಲ್ಲೇ ಸರಿ ದೂಗಿಸಿದ್ರು ಅಥವಾ ಏನಾದರೂ ಕೊಂಡ್ಕೊಂಡಿದ್ರು ವಿದ್ಯುತ್? ನಾನು ಒಂದು ನಿಮಿಷ ಹೇಳ್ತೀನಿ. ಕಳೆದ 2004ರಿಂದ 2000 ನಾನು ಏನು ಇವತ್ತು 2007 ಇದೆಯಲ್ಲ ಸರ್, ಅಲ್ಲಿವರೆಗೆ 2006-07ರಲ್ಲಿ 1 ವರ್ಷ ಬಿಟ್ಟರೆ ನಾನು ಹೈ ಕಾಸ್ಟ್ ಕರೆಂಟನ್ನು ಒಂದು ದಿವಸ ಖರೀದಿ ಮಾಡಿಲ್ಲ. 2006-07ರಲ್ಲೂ ಮಾಡಿಲ್ಲ, 4-5ರಲ್ಲೂ ಮಾಡಿಲ್ಲ. 2007-08ರಲ್ಲಿ 41 ಮಿಲಿಯನ್ ಯೂನಿಟ್ನ 28 ಕೋಟಿ ರೂಪಾಯಿ ಖರೀದಿ ಮಾಡಿರೋದು ಬಿಟ್ಟರೆ, ನಾನು 3 ವರ್ಷ 8 ತಿಂಗಳಲ್ಲಿ 50 ಪೈಸೆಯಿಂದ 2.5 ರೂಪಾಯಿ ಖರೀದಿ ಮಾಡಿದ್ದೀನಿ. ಈಗ ನಿಮ್ಮ ಪ್ರಕಾರ ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2008-09ರಿಂದ 11 ಆಗಸ್ಟ್ವರೆಗೆ 2011 ಆಗಸ್ಟ್ವರೆಗೆ ಸುಮಾರು 13,290 ಮಿಲಿಯನ್ ಯೂನಿಟ್ ಖರೀದಿಸವ್ರೆ. ಹೈ ಕಾಸ್ಟ್ ಪವರ್ ಎಷ್ಟು ಅಂದರೆ 7,315 ಕೋಟಿ ರೂಪಾಯಿಂದ ಹೈ ಕಾಸ್ಟ್ ಖರೀದಿ ಅಂದರೆ 5 ರೂಪಾಯಿನಿಂದ 12 ರೂಪಾಯಿವರೆಗೆ ಖರೀದಿ ಮಾಡಿದ್ದಾರೆ. ನಾನು ಖರೀದಿ ಮಾಡಿದ್ದು 50 ಪೈಸೆಯಿಂದ 2.5ವರೆಗೆ ಖರೀದಿ ಮಾಡಿದ್ದೀನಿ. ಅದು ಒಳ್ಳೆಯದು. 5 ರೂಪಾಯಿನಿಂದ 12 ರೂಪಾಯಿ ಖರೀದಿ. ಇವಾಗ ಇಂಥ ಸ್ಥಿತಿನಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿತ್ತು ಅಂತೀರಿ ತಾವು? ಈಗ ರಾಜ್ಯ ಸರ್ಕಾರ ಒಂದು ನಿಮಿಷ ಒಂದೇ ಉದಾಹರಣೆಗೆ ಹೇಳ್ತೀನಿ. ಇವತ್ತು ಜನ್ರೇಷನ್ ಹಿಂದಿನ ಕಾಲದಲ್ಲಿ ಏನು ಮಾಡಿಲ್ಲ ಅಂತಾರೆ. ಬಳ್ಳಾರಿ ಮೊದಲನೇ ಅಂತ 500 ಮೆಗಾವಾಟ್ ಯಾರು ಮಾಡಿದ್ದು? ಬಳ್ಳಾರಿ 2ನೇ ಅಂತ 500 ಮೆಗಾವಾಟ್ ಯಾರು ಮಾಡಿದ್ದು? ಮತ್ತು ವರಾಯಿ 230 ಯಾರು ಮಾಡಿದ್ದು? ರಾಯಚೂರು 8 ಯೂನಿಟ್ಟು 250 ಯಾರು ಮಾಡಿದ್ದು? ಅದೇ ರೀತಿ ಉಡುಪಿ ಪವರ್ ಪ್ಲ್ಯಾಂಟ್ 1200 ಮೆಗಾವಾಟ್. ಒಟ್ಟು 2,680 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಅವತ್ತು ನಾನು ಮಾಡಿ 2008ರಲ್ಲಿ ಕಮಿಷನ್ ಆಗಬೇಕಾಯಿತು. ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿದೆ. ಇವರು ಇವತ್ತು ಬರೀ ಕೇವಲ ಇವತ್ತು ನಾನು ಮಾಡಿದಂಥ ಇದರಲ್ಲಿ ಬರೀ ಕೇವಲ 1580 ಮೆಗಾವಾಟ್ ವಿದ್ಯುತ್ತನ್ನು ಮಾತ್ರ ಇವತ್ತು ಉತ್ಪಾದನೆ ಮಾಡಿ
ಗ್ರಿಡ್ಗೆ ಹಾಕ್ತಾ ಇದ್ದಾರೆ. ಅಲ್ಲ ಇಲ್ಲಿ ಇಲ್ಲಿ ಈಗ ಉದಾಹರಣೆಗೆ ಹೇಳಿದ್ರೆ ಉಡುಪಿನಲ್ಲಿ 1000 ಮೆಗಾವಾಟ್ ವಿದ್ಯುತ್ ರೆಡಿ ಇದೆ ಇವತ್ತು ಪವರ್ ಪ್ಲ್ಯಾಂಟಲ್ಲಿ. ನಮಗೆ ಅಲ್ಲಿ ಏನು ಮಾಡಿದ್ದಾರೆ, ಅಲ್ಲಿಂದ ಪವರ್ನ ಸಪ್ಲೈ ನಮಗೆ ಲೈನ್ ಬೇಕಲ್ಲ, ಇಲ್ಲ ತಾಳಕ್ಕೆ 400 ಮೆಗಾವಾಟ್ ವಿದ್ಯುತ್ ತಾಳಕ್ಕೆ ಆಗ್ತಾ ಇಲ್ಲ ಇವ್ರ ಕಡೆ. ಇವತ್ತು ಉಡುಪಿ ಪವರ್ ಪ್ಲ್ಯಾಂಟ್ಗೆ ನಾನಿದ್ದಾಗ ಎಲ್ಲ ಅದಕ್ಕೆ ಸಾಗಿಸುವಂತ ಇದು ಹೇಗೆ 1200 ಮೆಗಾವಾಟ್ಗೆ ಮಂಗಳೂರು ಇವ್ರೇನು ಮಾಡಿದ್ರು 3 ವರ್ಷ ಪ್ಲ್ಯಾನೇ ಮಾಡಲಿಲ್ಲ. ನಾನು ವಿಧಾನಸಭೆ ಒಳಗೆ ಹೇಳಿದೆ ಈ ಥರ ಇದೆ, ನೀವು ಉದಾಹರಣೆಗೆ ಹೇಳಿದ್ರೆ ಇವತ್ತು ರೆಡಿ ಇದೆ ಅಂತ ಹೇಳ್ತೀರಿ, ರೆಡಿ ಇದೆ 2008ಕ್ಕೆ ಇದು ಉಡುಪಿದಾಗುತ್ತೆ, ಯಾತಕ್ಕೆ ಮಾಡ್ತಾ ಇಲ್ಲ ಅಂತ ನಾನು ವಿಧಾನಸಭೆಯಲ್ಲಿ ಕ್ವಶನ್ ಇಲ್ಲ, ನಾವು ಬೇರೆ ಲೈನ್ ಹೇಳ್ತೇವೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ ಮಂಗಳೂರು ಉಡುಪಿಗೆ 600 ಮೆಗಾವಾಟ್ ತಗೊಳ್ಳೋದು ಬಿಟ್ಟರೆ ಇನ್ನು 400 ಮೆಗಾವಾಟ್ ವಿದ್ಯುತ್ನೇ ತಗೋತಾ ಇಲ್ಲ, ಲೈನ್ ಇಲ್ಲ. ಉಡುಪಿಯಿಂದ ಉಡುಪಿ ಪವರ್ ಪ್ಲ್ಯಾಂಟಿಂದ ಹಾಸನ ಶಾಂತಿಗ್ರಾಮಕ್ಕೆ ಒಂದು ಲೈನ್ ಇಳಿಬೇಕು, 400 ಇದನ್ನು KV ಲೈನ್ ಇಳಿಬೇಕಾಗುತ್ತೆ. ಆ ಲೈನ್ ಇವತ್ತುವರೆಗೆ ಎಳೆಯೋಕ್ಕಾಗಿಲ್ಲ, ಇನ್ನೂ 1 ವರ್ಷ ಆದರೂ ಎಳೆಯೋಕ್ಕಾಗಲ್ಲ. ಈಗ ಆ ಕಂಪ್ನಿಗೆ ಕರೆಂಟ್ ತಗೊಂಡ್ರೆ ₹2.30 ಕೊಡಬೇಕು, ತಗೊಳ್ದು ಹೋದ್ರೆ ನಾವು ₹2.30 ಕೊಡಬೇಕು. ಕರೆಂಟ್ ಖರೀದಿ ಮಾಡೋ ಅದು ಅಗ್ರಿಮೆಂಟಲ್ಲಿ ಆ ರೀತಿ ಇದೆ. ಈಗ ಉದಾಹರಣೆಗೆ ಹೇಳೋದಾದರೆ ಶುಗರ್ ಫ್ಯಾಕ್ಟ್ರಿಗೆ ನಾನಿದ್ದಾಗ ₹2.49 ಖರೀದಿ ಮಾಡ್ತಾಯಿದ್ದೆ. ಅಗ್ರಿಮೆಂಟ್ ಇತ್ತು ಕೆಲವ್ರದ್ದು, ಅಗ್ರಿಮೆಂಟ್ ಇದ್ದರೂ ಸಹ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ₹3.5 ಹೆಂಗೆ ಮಾಡಿದರು? ಅವತ್ತು ₹3.5 ಲಾಂಗ್ ಟರ್ಮ್ ಅಗ್ರಿಮೆಂಟ್ ಮಾಡಿದ 10 ವರ್ಷ ₹3 ಹೊಡಿತಾರೆ ನಿಲ್ವ, ಇವತ್ತು ₹6.5 ನಿಮ್ಮ ಹತ್ರ ಪ್ರೆಸರ್ ಮಾಡ್ತಾವ್ರೆ. ನಿಜ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಮಾಡಿದ್ರೆ ಅಲ್ಲ ಇವಾಗ. ಆಮೇಲೆ ನಾನಿದ್ದಾಗ ಯಾವ ರೀತಿ ನಾವು ಪವರ್ ಪರ್ಚೇಸ್ ಮಾಡಬೇಕಾದ್ರೆ ಬರೀ ಕೇಂದ್ರ ಸರ್ಕಾರದ ಮೇಲೆ ನಾನು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದಲ್ಲ. ನಾನು 3 ವರ್ಷ 8 ತಿಂಗಳು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನೇನು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೆ ಹೋಗಿದ್ನಾ? ಇವತ್ತು ಕಲ್ಲಿದ್ದು ಇದು ಮಾಡಬೇಕು ಪರ್ಚೇಸ್. ಈಗ ನಿಮ್ಮ ಪ್ರಕಾರ ಕೇಂದ್ರದವ್ರು ಕೊಡಬೇಕಾಗಿರೋದು ಕರೆಂಟ್ ಕೊಟ್ಟಿಯಾರ ಇಲ್ವೋ ಅಂತ? ಕೇಂದ್ರದವ್ರು ಕರೆಂಟ್ ಯಾರು ಕೊಡೋಕೆ ಬರಲ್ಲ ಸರ್. ನಿಮಗೆ ಯಾರು ಆಯಾ ರಾಜ್ಯಗಳಿಗೆ ಇಷ್ಟು ಪಾಲು ಅಂತ ಇದೆಯಲ್ಲ, ನಿಮಗೆ ಅಂಥದ್ದು ಪಾಲು ಕರ್ನಾಟಕದ ಪಾಲು ಸಿಕ್ಕಿದೆಯಾ? ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಇಂಧನ ಮಂತ್ರಿಗಳನ್ನ ಕೇಳ್ತೀನಿ. 3 ಜನ ಇಂಧನ ಮಂತ್ರಿಗಳಾಗಿದ್ರಲ್ಲ ಸ್ವಾಮಿ, ದಯಮಾಡಿ ಅವ್ರು ಉತ್ತರ ಕೊಡಲಿ ರಾಜ್ಯದ ಜನತೆಗೆ. ಕೇಂದ್ರ ಸರ್ಕಾರ UPA ಗೌರ್ಮೆಂಟ್ ಬೈತಾ ಇದ್ದಾರಲ್ಲ ಇವರು, ಬೆಳಗ್ಗೆ ಇದ್ದರೆ ಕೇಂದ್ರದವ್ರು ಕಲ್ಲಿದ್ದಲು ಕೊಡಲಿಲ್ಲ, ಕರೆಂಟ್ ಕೊಡಲಿಲ್ಲ ಅಂತಾರಲ್ಲ. ನಾನೇನು ಆ ರೀತಿ ಏನಾದ್ರು ಕೇಂದ್ರದವ್ರನ್ನ ಕರೆಂಟ್ ಕೊಡಲಿಲ್ಲ, ಕಲ್ಲಿದ್ದಲು ಕೊಡಲಿಲ್ಲ ಅಂತ 3 ವರ್ಷ 8 ತಿಂಗಳು ನಾನು ಆಪಾದನೆ ಮಾಡೋಕ್ಕೆ ಹೋಗಿದ್ನಾ? ಉದಾಹರಣೆಗೆ ಹೇಳಿದ್ರೆ NDA ಗೌರ್ಮೆಂಟ್ 6 ವರ್ಷ ಇತ್ತು ಈ ರಾಷ್ಟ್ರದಲ್ಲಿ. ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನು ಹೇಳಿ? ಚಂದ್ರಬಾಬು ನಾಯ್ಡು ಅವರು 4500 ಮೆಗಾವಾಟ್ ವಿದ್ಯುತ್ತನ್ನು ಸಿಂಹಾದ್ರಿ ಒಳಗೆ ಹಾಕಿದ್ರು. ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾಯಿದ್ರು ಅವತ್ತು? ಯಾಕೆ ಕೊಡಲಿಲ್ಲ ಈ ರಾಜ್ಯಕ್ಕೆ? NDA ಗೌರ್ಮೆಂಟ್ ಅಧಿಕಾರ. ಆಯಿತು ರೇವಣ್ಣವರೇ, ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಿಮ್ಮ ಕಾಲಾವಧಿಯಲ್ಲಿ ನೀವು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡ್ರಿ ಅಂತ. ಕೇವಲ ಏನು ನಾವು ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆ ಮಾತ್ರ ಅಲ್ಲದೇ ಬೇರೆ ಬೇರೆ ಮೂಲಗಳಿಂದ ಕೂಡ ವಿದ್ಯುತ್ ಜನರೇಟ್ ಮಾಡುವಂಥದ್ದು, ಈಗ ಅದರ ಪರ್ಸೆಂಟೇಜ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಬೇರೆ ಮೂಲಗಳಿಂದ ಮಾಡುವಂಥದ್ದು, ಬೇರೆ ಮೂಲಗಳಿಂದ ವಿದ್ಯುತ್ ಪಡೆಯುವಂಥದ್ದು, ಅಂಥದಕ್ಕೆ ನೀವು ಏನೇನು ಕ್ರಮಗಳನ್ನ ಕೈಗೊಂಡ್ರಿ? ನಿಮ್ಮ ಜೊತೆಗೆ ಸಾಕಷ್ಟು ಮಾತಾಡ್ತೀನಿ. ಜೊತೆಗೆ ನರಸಿಂಹಪ್ಪನವರು ಇದ್ದಾರೆ, ರೈತ ಮುಖಂಡರು, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಒಂದು ಪುಟ್ಟ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ.